ಸ್ಕಿಪ್ಪಿಂಗ್ ಮೀಲ್ಸ್ ಹೆಲ್ಪ್ ಯು ಲೂಸ್ ವೆಯ್ಟ್ ಫಾಸ್ಟರ್. ಸೊ ಎಷ್ಟೊಂದು ಜನ ವೆಯ್ಟ್ ಲಾಸ್ ಮಾಡ್ತಿರುವಾಗ ನಾನು ಇವತ್ತಿಂದ ಊಟ ತಿನ್ನಲ್ಲ ಅಂತ ಹೇಳಿದಾಗ ವೆಯ್ಟ್ ಲಾಸ್ ಜಾಸ್ತಿ ಆಗುತ್ತಾ? ಡಿಸ್ಕ್ ಬಲ್ಜ್ ಒಂದ್ಸತಿ ಆದರೆ ಮತ್ತೆ ಅದು ಪ್ರಾಪರ್ ಆಗಿ ಸರಿ ಆಗೋದಿಲ್ಲ. ಅದಕ್ಕೆ ನಾವು ಪೇನ್ ಕಿಲ್ಲರ್ಸ್ ಏನಾದರೂ ಕೊಟ್ಟು ಆ ಪೇನನ್ನು ಡಿಸ್ಕ್ ಬಲ್ಜ್ ಆಗಿರುವ ಇದನ್ನೇ ಪೇನ್ ಕಿಲ್ಲರ್ಸನ್ನು ಕೊಟ್ಟು ಪೇನ್ ಕಮ್ಮಿ ಮಾಡಬೇಕನ್ನೋ ಒಂದು ನಾರ್ಮಲ್ ಮಿತ್ಸ್ ಇದೆ. ಸೊ ಏನು ಹೇಳ್ಬೋದು ಇದ್ರ ಬಗ್ಗೆ? ಮೈಗ್ರೇನ್ ಇಸ್ ಜಸ್ಟ್ ಅ ಹೆಡೇಕ್. ಅಂದರೆ ಮೈಗ್ರೇನ್ ಇನ್ನೊಂದು ಥರ ತಲೆನೋವು ಅಷ್ಟೇ ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನು ಹೇಳ್ತೀರಾ ನೀವು? ಆರ್ ಇಸ್ ಅ ಜಾಯಿಂಟ್ಸ್ ಪೇನು. ಸೊ ಅದಕ್ಕೆ ಏನು ಡೈಜೆಷನ್ ಮೇಲೆ ಏನೋ ಲಿಂಕ್ ಇಲ್ಲ ಅಲ್ವಾ? ಎಲ್ಲರೂ ಈಗ ನೆಕ್ ಪೈನ್ ಇದೆ ಅಂತ ಹೇಳಿದ್ರು ಹಾಸ್ಪಿಟ್ಲಿಗೆ ಹೋದಾಗ ಅವ್ರು ಹೇಳ್ತಾರೆ ನಿಮ್ಮದು ಪೋಸ್ಚರ್ ಸರಿ ಇಲ್ಲ, ಸರಿ ಮಾಡ್ಕೊಳ್ಳಿ, ನಿಮ್ಮ ಕಂಪ್ನಿಯಲ್ಲಿ ನೀವು ವರ್ಕ್ ಮಾಡೋ ಚೇರ್ ಸರಿ ಇಲ್ಲ, ಅದು ಸರಿ ಮಾಡ್ಕೊಳ್ಳಿ ಅಂತ ಮಾತ್ರ ಹೇಳ್ತಾರೆ. ಸೊ ಖಾಲಿ ಓನ್ಲಿ ಬ್ಯಾಡ್ ಪೋಸ್ಚರ್ಸಿಂದ ಮಾತ್ರ ನೆಕ್ ಪೇನ್ ಬರುವಂಥದ್ದು ಅಲ್ಲ, ಬೇರೆ ರೀಸನ್ಸಿಂದ ಕೂಡ ಬರುವಂಥದ್ದು. ತುಂಬ ಜನ ವೆಯ್ಟ್ ಲಾಸ್ಗೆ ನೋಡ್ತಾ ಇರೋರು ಹೇಗೆ ಅಂದರೆ ನನಗೆ ಬರೀ ಹೊಟ್ಟೆ ಭಾಗದಲ್ಲಿ ವೆಯ್ಟ್ ಲಾಸ್ ಆದರೆ ಸಾಕು, ಬೇರೆ ಎಲ್ಲ ಸರಿಗೆ ಇದೆ ಅಂತ ತಿಳ್ಕೊತಾರೆ. ಹಾಗೆ ಮಾಡ್ಬೋದಾ? ಹಾಗೆ ನಿಜಾನ? ಹಲವಾರು ಜನರಿಗೆ ಯೂಶಲಿ ಹೆಲ್ತ್ ಬಗ್ಗೆ ತುಂಬ ಡೌಟ್ಸ್ ಇರುತ್ತೆ. ಸೊ ಯಾವುದನ್ನ ಫಾಲೋ ಮಾಡಬೇಕು, ಯಾವುದನ್ನ ಮಾಡಬಾರ್ದು, ಇದ್ರ ಬಗ್ಗೆ ಯೂಶಲಿ ಪೇಷಂಟ್ಸನ್ನು ಕೇಳುವಂಥ ಕೆಲವೊಂದು ಕ್ವಶನ್ಸನ್ನು ನಾವು ಇಲ್ಲೊಂದು ಫ್ರೇಮ್ ಮಾಡ್ಕೊಂಡಿದ್ದೇವೆ. ಸೊ ಅದನ್ನು ನಾವು ಇವತ್ತು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಮೊದಲನೇ ಕ್ವಶನ್, ಸ್ಕಿಪ್ಪಿಂಗ್ ಮೀಲ್ಸ್ ಹೆಲ್ಪ್ ಯು ಲೂಸ್ ವೆಯ್ಟ್ ಫಾಸ್ಟರ್. ಸೊ ಎಷ್ಟೊಂದು ಜನ ವೆಯ್ಟ್ ಲಾಸ್ ಮಾಡ್ತಿರುವಾಗ ನಾನು ಇವತ್ತಿಂದ ಊಟ ತಿನ್ನಲ್ಲ ಅಂತ ಹೇಳಿದಾಗ ವೆಯ್ಟ್ ಲಾಸ್ ಜಾಸ್ತಿ ಆಗುತ್ತಾ? ಸೊ ಯೂಶಲಿ ಒಂದು ರಾಂಗ್ ಕಾನ್ಸೆಪ್ಟ್. ಊಟನ ಬಿಟ್ಟರೆ ಬಾಡಿ ವೆಯ್ಟ್ ಕಮ್ಮಿ ಮಾಡ್ಬೋದು ಅಂತೇಳಿ ಕೆಲವರು ಮಾರ್ನಿಂಗ್ ಫುಡ್ಡನ್ನು ಅವಾಯ್ಡ್ ಮಾಡ್ತಾರೆ, ಇಲ್ಲ ಅಂದರೆ ಆಫ್ಟರ್ನೂನ್ ಫುಡ್ಡನ್ನು ಬ್ರೇಕ್ ಮಾಡ್ತಾರೆ. ಸೊ ಈ ರೀತಿ ಬ್ರೇಕ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ ಒಂದು ಅವರಿಗೆ ಗ್ಯಾಸ್ಟ್ರಿಕ್ ಫಾರ್ಮೇಷನ್ಸ್ ಆಗುತ್ತೆ, ಇಲ್ಲ ಅಂತ ಹೇಳಿದರೆ ಅದನ್ನು ತುಂಬ ಲಾಂಗ್ ಟೈಮ್ ಮಾಡಿದರೆ ಸೊ ಯೂಶಲಿ ದೇ ಆರ್ ಎಂಡ್ ಅಪ್ ವಿತ್ ಡಯಾಬಿಟೀಸ್. ಸೊ ಅದನ್ನು ಅನ್ಸೋದು ಮೇನಾಗಿ ಗಮನಿಸ್ಕೊಳ್ಬೇಕು. ಯಾಕಂದರೆ ತಗೊಳ್ಳೋದಿದ್ರು ಪ್ರಾಪರಾಗಿ ಯಾವ ಥರ ಅಂತ ನೋಡಿಕೊಂಡು ನಾವು ಅದನ್ನು ಕಂಟಿನ್ಯೂಸ್ ಮಾಡಬೇಕಾಗುವಂಥದ್ದು. ಉಪವಾಸ ಮಾಡುವಾಗಲೂ ಅಷ್ಟೇ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಒಂದು ಪ್ರೊಸೀಜರ್ ಇದೆ. ಅದರಲ್ಲಿ ದಿನಕ್ಕೆ 2 ಸತಿ ಊಟ ಮಾಡಬೇಕು, 1 ಸ್ಕಿಪ್ ಮಾಡಬೇಕು ಅಂತ ಇರುತ್ತೆ. ಆದರೆ ಅದು ಡಾಕ್ಟರ್ಸ್ ಗೈಡೆನ್ಸ್ ಇಲ್ದಿರ ಮಾಡೋ ಹಾಗಿಲ್ಲ. ನಾವು ಹೇಗೆ ಆ ಪ್ಲ್ಯಾನ್ ಪ್ರಿಪೇರ್ ಮಾಡಿರ್ತೀವಿ ಅಂದರೆ ಆ ಕಂಡೀಷನ್ ನೋಡಿಕೊಂಡು ಆ ಪೇಷಂಟ್ ಹೇಗೆ ಕಂಫರ್ಟಬಲ್ ಇರ್ತಾರೋ ಅದನ್ನು ನೋಡಿಕೊಂಡು ಏನು ತಿನ್ನಬೇಕು ಅನ್ನೋದನ್ನು ಕೊಡ್ತೀವಿ. ಸೊ ಇನ್ನೊಂದು ಮೇನ್ ಕ್ವಶನ್ಸ್ ಏನಂತ ಹೇಳಿದರೆ ಯೂಶಲಿ ಬ್ಯಾಕ್ ಪೇನಿ ಪೇಷಂಟ್ಸ್ ಬರ್ತಾರೆ. ಬ್ಯಾಕ್ ಪೇನಿ ಪೇಷಂಟ್ಸ್ ಬಂದಾಗ ಇಲ್ಲಿ ಬರೋಗ ಹೊಸಬ್ರು ಬ್ಯಾಕ್ ಪೇನಿಗೆ ಅಂತೇಳಿ ಫ್ರೆಶ್ ಆಗಿ ಬರೋದಿಲ್ಲ, ಎಲ್ಲ ಬೇರೆ ಬೇರೆ ಕಡೆ ತೋರಿಸ್ಕೊಂಡು ಸೊ ಅಲ್ಲಿ ಜಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು MRI ಮಾಡಿಸ್ಕೊಂಡು ಎಕ್ಸ್ರೇ ಮಾಡಿಸ್ಕೊಂಡು ಬಂದಿರ್ತಾರೆ. ಸೊ ಅವರೊಂದು ಮೇನಾಗಿ ಹೇಳುವಂಥದ್ದು ಏನಂತ ಹೇಳಿದರೆ ಡಿಸ್ಕ್ ಬಲ್ಜ್ ಒಂದ್ಸತಿ ಆದರೆ ಮತ್ತು ಅದು ಪ್ರಾಪರಾಗಿ ಸರಿ ಆಗೋದಿಲ್ಲ. ಅದಕ್ಕೆ ನಾವು ಪೇನ್ ಕಿಲ್ಲರ್ಸ್ ಏನಾದರೂ ಕೊಟ್ಟು ಆ ಪೇನನ್ನು ಡಿಸ್ಕ್ ಬಲ್ಜ್ ಆಗಿರುವ ಇದನ್ನೇ ಪೇನ್ ಕಿಲ್ಲರ್ಸನ್ನು ಕೊಟ್ಟು ಪೇನ್ ಕಮ್ಮಿ ಮಾಡಬೇಕನ್ನೋ ಒಂದು ನಾರ್ಮಲ್ ಮಿತ್ಸ್ ಇದೆ. ಸೊ ಏನು ಹೇಳ್ಬೋದು ಇದ್ರ ಬಗ್ಗೆ? ಅದು ಆಗುತ್ತಾ ಇಲ್ವಾ, ಹೇಗೆ? ಡೆಫಿನೆಟ್ಲಿ ಇದಕ್ಕೆ ಕ್ಯೂರ್ ಇದೆ. ಸೊ ಈ ಥರ ಅಲ್ಲ ಬರೀ ಸರ್ಜರಿ ಮಾಡಿಕೊಂಡು ನಾನು ಕ್ಯೂರ್ ಮಾಡಿಸ್ಕೊಂತಿಲ್ಲ, ಬರೀ ಮೆಡಿಸಿನ್ಸ್ ತೊಗೊಂಡು. ಬಟ್ ನಾವು ಆ ಮಸಲ್ಸ್ನ ಸ್ಟ್ರೆಂತ್ ಮಾಡಿಕೊಂಡ್ರೆ ಆ ಬಲ್ಜ್ ವಾಪಸ್ ಹೋಗೋ ಚಾನ್ಸಸ್ ಇರುತ್ತೆ. ನಾವು ಯೋಗ, ಎಕ್ಸಸೈಸಸ್ಸು, ಆಮೇಲೆ ಎಷ್ಟೊಂದು ಆಕ್ಯುಪಂಕ್ಚರ್ ಎಲ್ಲ ಥೆರಪೀಸು ನಾವು ಮೆಡಿಸಿನ್ ಇಲ್ದಲೇ ನಾವು ಕಡಿಮೆ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಡೆಫಿನೆಟ್ಲಿ ಪಾಸಿಬಲ್ ಇದೆ, ನಾವು ಅವ್ರನ್ನ ಟ್ರೀಟ್ ಮಾಡ್ಬೋದು. ಡಿಸ್ಕ್ ಬಲ್ಜ್ ಆದಾಗ ಸೊ ನಾವು ಮಸಲ್ಸನ್ನು ಪ್ರಾಪರ್ ಸ್ಟ್ರೆಂತ್ ಮಾಡಿಕೊಂಡ್ರೆ ಸೊ ನಮ್ಮ ಬಾಡಿಲಿರೋ ವೆಯ್ಟ್ ಕಂಪ್ಲೀಟ್ ಮಸಲ್ಸ್ ಮೇಲೆ ಕೂಡ ಬೇರ್ ಆದಾಗ ಸೊ ಡಿಸ್ಕಿಗೆ ಸ್ವಲ್ಪ ಸ್ಪೇಸ್ ಫೀಲ್ ಆಗುತ್ತೆ. ಸೊ ಅದನ್ನು ಆರಾಮ್ಸೆ ರಿಕವರ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇರುವಂಥದ್ದು. ಸೊ ಹೌದು, ಮೇನಾಗಿ ಜನರಿಗೆ ಒಂದು ಮೇನ್ ಒಂದು ಇದಿರುವಂಥದ್ದು, ಒಂದ್ಸಲ ಡಿಸ್ಕ್ ಬಲ್ಜ್ ಆದರೆ ಅದನ್ನು ಒಳಗಡೆ ಬರೋಕ್ಕೆ ಯಾರು ಹೊರಗಡೆಯಿಂದ ಯಾರು ತಳ್ಳಿಕ್ಕಿಲ್ಲ ಅಂತ ಒಂದೊಂದು ಫೀಲ್ ಮಾಡ್ಕೊಂಡಿರ್ತಾರೆ. ಸೊ ಎಲ್ಲದೂ ಒಂದೊಂದು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಡಿಸ್ಕ್ ಇದ್ರೆ ಅದ್ರ ಜೊತೆ ಹೊರಗಡೆನೆ ಮಸಲ್ಸ್ ಇರುವಂಥದ್ದು. ಸೊ ಮಸಲ್ಸಿಗೆ ಕೂಡ ಕಂಪ್ಲೀಟ್ ಸ್ಟ್ರೆಂತ್ ಮಾಡ್ತಾ ಬಂದಷ್ಟು ನಿಮಗೆ ಡಿಸ್ಕ್ ಬಲ್ಜ್ ಇರೋದು ಕಂಪ್ಲೀಟ್ ಆಗಿ ಕಮ್ಮಿ ಆಗ್ತಾ ಬರುವಂಥದ್ದು. ಸೊ ಮೈಗ್ರೇನ್ ಇಸ್ ಜಸ್ಟ್ ಅ ಹೆಡೇಕ್. ಅಂದರೆ ಮೈಗ್ರೇನ್ ಇನ್ನೊಂದು ಥರ ತಲೆನೋವು ಅಷ್ಟೇ ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನು ಹೇಳ್ತೀರಾ ನೀವು? ನಮಗೆ ಬರೋ ಆಲ್ಮೋಸ್ಟ್ ಪೇಷಂಟ್ಸ್ ಎಲ್ಲ ಜಸ್ಟ್ ಏನಕ್ಕಂದ್ರೆ ತಲೆನೋವು ಅಂತೇಳಿ, ಕೆಲವರು ಒಂದು ಸೈಡ್ ತಲೆನೋವು ಅಂತ. ಯೂಶಲಿ ಮೈಗ್ರೇನನ್ನು ಡಿಫೈನ್ ಮಾಡೋದು ಯೂನಿಲ್ಯಾಟ್ರಲ್ ಹೆಡ್ಏಕ್ ಅಂತ. ಸೊ ಒಂದು ಸೈಡ್ ಮಾತ್ರ ಹೆಡ್ಏಕ್ ಇರುವಂಥವ್ರು ಜಸ್ಟ್ ಮೈಗ್ರೇನ್ ಅಂತ ಬಂದಿರ್ತಾರೆ. ಬಟ್ ಈಗ ಇಲ್ಲಿ ಬರೋ ಪೇಷಂಟ್ಸಿಗೆ ಅಲ್ಲಿ ನೆಕ್ ಪೇನ್ ಹತ್ರ ಇಲ್ಲಿ ಬಂದರೆ ಅವ್ರು ಮೈಗ್ರೇನ್ ಅಂತ ಹೇಳ್ತಾರೆ, ಓವರ್ ಆಲ್ ಹೆಡ್ ಹತ್ರ ಬಂದರೂ ಮೈಗ್ರೇನ್ ಅಂತ ಹೇಳ್ತಾರೆ. ಸೊ ಅದ್ರದ್ದು ಪ್ರಾಪರ್ ಡಿಫೈನಲ್ಲಿ ಅವ್ರು ಮಾತಾಡ್ತಾ ಇರೋದಿಲ್ಲ. ಸೊ ಆ ಪೇನಲ್ಲಿ ಬರೋದಿಲ್ಲ. ಸೊ ಯೂಶಲಿ ಕ್ಲಸ್ಟರ್ ಹೆಡ್ಏಕು, ಹಾಸಿಪಿಟಲ್ ಹೆಡ್ಏಕು, ಟೆಂಪರಲ್ ಹೆಡ್ಏಕು, ಮೈಗ್ರೇನ್ ಹೆಡ್ಏಕು, ಅವ್ರ ಬೈಲ್ಯಾಟ್ರಲ್ ಹೆಡ್ಏಕು ಅಂತ ಬೇರೆ ಬೇರೆ ಟೈಪ್ಸ್ ಇದೆ. ಬಟ್ ಜನರಿಗೆ ತಲೆಯಲ್ಲಿ ಏನಂದರೆ ಏನೋ ಹೆಡ್ಡಲ್ಲಿ ಮಾತ್ರ ಏನೋ ಪ್ರಾಬ್ಲಮ್ ಇದೆ ಅಂತೇಳಿ. ಸೊ ಒಂದು ಗಟ್ ಬ್ರೈನ್ ಆಕ್ಸಿಸ್ ಅಂತ ಇದೆ. ಇವನ್ ಗ್ಯಾಸ್ಟ್ರಿಕ್ ಕೂಡ ಅವರ ಹೆಲ್ತ್ ಮೇಲೆ ಇಲ್ಲಾಂದರೆ ಹೆಡ್ಏಕ್ ಮೇಲೆ ಇದು ಪ್ರಭಾವ ಬೀರುತ್ತೆ. ಅದ್ರ ಜೊತೆ ಅವ್ರದ್ದು ಸ್ಟ್ರೆಸ್ ಆಗಿರಲಿ, ಸೊ ಅವರ ಫುಡ್ ಇಂಟೇಕ್ಸ್ ಆಗಿರಲಿ, ಅವರ ವಾಟರ್ ಇಂಟೇಕ್ ಆಗಿರಲಿ, ಸೊ ಪ್ರತಿಯೊಂದು ಕೂಡ ನಮ್ಮದು ಹೆಡ್ಡಿದ ಮೇಲೆ ಸೊ ಕಂಪ್ಲೀಟ್ ಆಗಿ ಬೀಳುತ್ತೆ. ಯಾಕಂದರೆ ಪ್ರತಿಯೊಂದು ನರ್ವ್ ಇರಲಿ, ಫೇಶಿಯಲ್ ನರ್ವ್ ಇರಲಿ, ಟ್ರೈಜಮಲ್ ನರ್ವ್ ಇರಲಿ, ಪ್ರತಿಯೊಂದು ಕೂಡ ನಿಯರ್ ಬೈ ಇರೋದ್ರಿಂದ ಸೊ ಏನೇ ನಮ್ಮದು ಗ್ಯಾಸ್ಟ್ರಿಕ್ ರಿಲೇಟೆಡ್ ಪ್ರಾಬ್ಲಮ್ ಆಗಲಿಲ್ಲ, ವೇಗಸ್ ನರ್ವಿಂದ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಲಿ, ಪ್ರತಿಯೊಂದು ಇಂಟರ್ ಕನೆಕ್ಟೆಡು. ಸೊ ನಮ್ಗೆ ಬೇಗ ಅದನ್ನು ಹೆಡ್ ಮೇಲೇ ಕಾಣಿಸ್ಕೊಳ್ಳುವಂಥದ್ದು. ಸೊ ಅದಕ್ಕೆ ಮೈಗ್ರೇನ್ ಹೆಡ್ಏಕ್ ಇಸ್ ನಾಟ್ ಓನ್ಲಿ ಫಾರ್ ದಿ ಹೆಡ್. ಸೊ ತಲೆಯಿಂದ ಮಾತ್ರ ಬರುವಂಥ ಒಂದು ಪ್ರಾಬ್ಲಮ್ ಅಲ್ಲ, ಮೇ ಬಿ ನ್ಯೂರೋ
ಡಿಜನರೇಟಿವ್ ಕೇಸಸ್ಸಲ್ಲಿ ಕೂಡ ನಮಗೆ ಮೈಗ್ರೇನ್ಸ್ ಬರುವಂಥದ್ದು. ಸೊ ಜನರು ಒಂದು ತಪ್ಪು ಮನೋಭಾವನೆ ಇಟ್ಕೊಂಡಿರೋದು ಮೇನ್ ಆಗದೆ, ಅದು ಹೆಡ್ಏಕ್ ಸಮಥಿಂಗ್ ಮೈಗ್ರೇನ್ ಅಂತ ಬಂದ್ರೆ ಅದು ತಲೆಯಿಂದ ಏನೋ ಇಲ್ಲಿದ್ದು ಮಾತ್ರ ಏನೋ ಪ್ರಾಬ್ಲಮ್ ಅಂತ ಅಂದ್ಕೊಂಡಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಖಾಲಿ ಇಲ್ಲಿದ್ದಕ್ಕೆ ಮಾತ್ರ ಏನಾದರೂ ಟ್ರೀಟ್ ಮಾಡೋಕೆ ನೋಡ್ತಾರೆ. ಸೊ ಅಂಥವ್ರು ಇದ್ದರೆ ಮೇನಾಗಿ ಅವ್ರದ್ದು ಗಟ್ ಹೆಲ್ತ್ ಕೂಡ ನಾವು ಮೇನಾಗಿ ಫೋಕಸ್ ಮಾಡಬೇಕಾಗುತ್ತೆ. ಏನು ಫುಡ್ ತಗೋತಿದ್ದಾರೆ, ಫುಡ್ ಸ್ಕಿಪ್ ಮಾಡ್ತಾ ಇದ್ದಾರಾ, ಇಲ್ಲಾಂದರೆ ಲೈಟಿಗೆ ಅವರಿಗೆ ಸೆನ್ಸೇಷನ್ಸ್ ಆಗ್ತಾ ಇದೆಯಾ, ಇಲ್ಲಾಂದರೆ ಸೌಂಡ್ ಕೇಳಿದಾಗ ಮೈಗ್ರೇನ್ಸ್ ಬರ್ತಾ ಇದೆಯಾ, ಜರ್ನಿ ಮಾಡಿದಾಗ ಬರ್ತಾ ಇದೆಯಾ. ಸೊ ಇದ್ರ ಮೇಲೆ ನೋಡಿಕೊಂಡು ನಾವು ಯೂಶ್ವಲಿ ಅದಕ್ಕೆ ಪ್ರಾಪರಾಗಿ ಟ್ರೀಟ್ ಮಾಡುವಂಥದ್ದು. ಸೊ ಯಾರೆಲ್ಲ ಖಾಲಿ ಹೆಡ್ ಅಂತೇಳಿ ಖಾಲಿ ಹೆಡ್ಡಿಗೆ ಮಾತ್ರ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಎಲ್ಲ ಪೇನ್ ಕಿಲ್ಲರ್ ಅಂತ ಮಾಡ್ತಾ ಇದ್ದಾರೆ, ಸೊ ಯಾವತ್ತೂ ಗುಣ ಆಗೋದಿಲ್ಲ. ಸೊ ರೂಟ್ ಕಾಸ್ ಏನಂತ ನೋಡಿಕೊಂಡು ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡಿದಾಗ ಮಾತ್ರ ಹೆಡ್ಡೇಕನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಲಿಕ್ಕೆ ಸಾಧ್ಯ. ಸೊ ನೆಕ್ಸ್ಟ್ ಕ್ವಶನ್, ಆರ್ ಎ ಇಸ್ ಅ ಜಾಯಿಂಟ್ಸ್ ಪೇನು, ಸೊ ಅದಕ್ಕೆ ಏನು ಡೈಜೆಷನ್ ಮೇಲೆ ಏನೋ ಲಿಂಕ್ ಇಲ್ಲ ಅಲ್ವಾ? ಆರ್ ಎಗೆ ಡೈಜೆಷನ್ಗೆ ಖಂಡಿತ ಲಿಂಕ್ ಇದೆ. ಹೇಗೆ ಅಂದರೆ, ಈಗ ಒಬ್ಬರು ಆರ್ ಎ ಪೇಷಂಟ್ ಬಂದರೆ ಟ್ರೀಟ್ ಮಾಡ್ತೀವಿ, ಬಟ್ ನಾವು ಬರೀ ಜಾಯಿಂಟ್ಸ್ ಮೇಲೆ ಟ್ರೀಟ್ ಮಾಡಿದ್ರೆ ಅವ್ರಿಗೆ ಎಷ್ಟೊಂದು ಸತಿ ರಿಲೀಫ್ ಸಿಗಲ್ಲ. ಪ್ರಾಬ್ಲಮ್ ಏನಾಗಿರುತ್ತೆ ಅಂದರೆ ಅವರ ಗಟ್ ಹೆಲ್ತ್ ಏನಾಗಿರುತ್ತೆ ಅದು ತುಂಬ ಕಡಿಮೆ ಇರುತ್ತೆ. ಒಂದೊಂದು ಸತಿ ಅವ್ರ ಬಾಡಿಲಿ ಇನ್ಫ್ಲಮೇಷನ್ ಅನ್ನೋದು ಇರುತ್ತೆ. ಸೊ ಇದೆಲ್ಲ ಫ್ಯಾಕ್ಟರ್ಸು ನಮ್ಮ ಆರ್ ಎಗೆ ತುಂಬ ಕ್ಲೋಸ್ಲಿ ಲಿಂಕ್ಡ್ ಆಗಿರುತ್ತೆ. ಸೊ ನಾವು ಈಗ ಗಟ್ ಹೆಲ್ತ್ ಇಂಪ್ರೂವ್ ಮಾಡಿದಾಗ ಆರ್ ಎನೂ ಆಟೋಮ್ಯಾಟಿಕಲಿ ಸರಿ ಹೋಗುತ್ತೆ. ಸೊ ರಿಮಟಾಯ್ಡ್ ಆರ್ಥರೈಟಿಸ್ ಅನ್ನೋ ಕಂಡೀಷನ್ಸ್ ಯೂಶಲಿ ಡೈಜೆಷನ್ ಸಿಸ್ಟಮಿಗೆ ತುಂಬ ಇದಾಗುತ್ತೆ. ಯಾಕಂದರೆ ಇದು ನಾರ್ಮಲ್ ಓಸ್ಟಿಯೋ ಆರ್ಥರೈಟಿಸ್ ಅಲ್ಲ, ಆ್ಯಕ್ಚುಲಿ ನೀವು ಆಸ್ಟಿಯೋ ಆರ್ಥರೈಟಿಸೋ ಇಲ್ಲ ಅಂತ ಹೇಳಿದರೆ ಹಿಪ್ ಆಸ್ಟಿಯೋ ಆರ್ಥರೈಟಿಸ್ ಕಂಡೀಷನ್ಸ್ ಅಲ್ಲ ರಿಮಟಾಯ್ಡ್ ಆರ್ಥರೈಟಿಸ್. ರಿಮಟಾಯ್ಡ್ ಅನ್ನೋ ಎನಿ ಡಿಸೀಸ್ ಇಟ್ ಇಸ್ ರಿಲೇಟೆಡ್ ಆಟೋ ಇಮ್ಯುನಿಟಿ. ಸೊ ಆಟೋ ಇಮ್ಯುನಿಟಿ ಮೇಲೆ ನಮಗೆ ವರ್ಕ್ ಆದಾಗ ಮಾತ್ರ ನಮಗೆ ರಿಮಟಾಯ್ಡ್ ಆರ್ಥರೈಟಿಸ್ ಪರ್ಮನೆಂಟ್ ಸೊಲ್ಯೂಷನ್ಸ್ ಅಂತ ಹೇಳಲಿಕ್ಕೆ ಸಾಧ್ಯ. ಯಾಕಂದರೆ ರೀಸೆಂಟಾಗಿ ಒಂದು ಪೇಷಂಟ್ ಬಂದಿದ್ದರು. ಸೊ ಅವರಿಗೆ ನಾವು ಎಷ್ಟೇ ಇದು ಮಾಡಿದ್ರು ಕೂಡ ಅವರು ಹೇಳಿದರು ಜಾಯಿಂಟ್ ಪೇನ್ ಕಮ್ಮಿ ಆಗ್ತಿಲ್ಲ, ಪೇನ್ ಕಮ್ಮಿ ಆಗ್ತಿಲ್ಲ, ಪೇಯ್ನ್ ನಮಗೆ ಜಾಯಿಂಟಿಗೆ ಟ್ರೀಟ್ಮೆಂಟ್ ಮಾಡಿ ಅಂತ ಕೇಳ್ತಾಯಿದ್ರು. ಬಟ್ ನಾವು ಅವ್ರಿಗೆ ಹೇಳ್ತಾ ಇದ್ವಿ ಜಾಯಿಂಟಿಗೆ ಇದು ಮಾಡಿ ಎಷ್ಟು ಇದ್ದರೂ ರಿಸಲ್ಟ್ಸ್ ಇರೋದಿಲ್ಲ. ಸೊ ನಮ್ಮದು ಇಮ್ಯುನಿಟಿ ಏನಿದೆ, ಇಮ್ಯುನಿಟಿಯನ್ನು ಕೂಡ ನಾವು ಅದನ್ನು ಕಮ್ ಬ್ಯಾಕ್ ಮಾಡಿಸ್ಲಿಕ್ಕೆ ಅದ್ರ ಮೇಲೆ ನಾವು ಫೋಕಸ್ ಮಾಡಿದಾಗ ಅದನ್ನು ಕ್ಲಿಯರ್ ಆಗುತ್ತೆ. ಯಾಕಂದರೆ ಆ ಟೈಮಲ್ಲಿ ನಾವು ಜಾಯಿಂಟ್ ಪೇಯ್ನಿಗೆ ಕಾಲಿಗೆ ಇದು ಮಾಡಿದಾಗ ಖಾಲಿ ಪೇಯ್ನ್ ಮಾತ್ರ ಕಮ್ಮಿ ಆಗುತ್ತೆ, ಬಟ್ ದೆರ್ ಇಸ್ ನೋ ಲಾಂಗ್ ಟರ್ಮ್ ಅದು ಕ್ಯೂರ್ ಅಂತ ಇರೋದಿಲ್ಲ. ಅದೇ ನಾವು ಇಮ್ಯುನಿಟಿ ಮೇಲೆ ಫೋಕಸ್ ಮಾಡಿದ್ರೆ ನಮಗೆ ಲಾಂಗ್ ಟರ್ಮ್, ಬಟ್ ಆ ಟೈಮಲ್ಲಿ ಅವ್ರಿಗೆ 14 days ಆಗಲಿ 21 ಇಲ್ಲ 1 month ಪೇಯ್ನ್ ಸಿವಿಯರಿಟಿ ಇರುತ್ತೆ. ಬಟ್ ಲಾಂಗ್ ಟೈಮ್ ನೋಡಿದ್ರೆ ಆಫ್ಟರ್ ಒಂದು 2 months 3 months ನೋಡಿದ್ರೆ ಆ ಪೇಯ್ನ್ ಇದು ಲೆವೆಲ್ ಇದೆಯಲ್ಲ ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ತಾ ಬರುವಂಥದ್ದು. ಸೊ ಯೂಶಲಿ ಡೈಜೆಷನ್ಸಿಗೆ ಇಲ್ಲಾಂದರೆ ಗಟ್ ಇಶ್ಯೂಸಿಗೆ ರಿಮಟಾಯ್ಡ್ ಆರ್ಥರೈಟಿಸ್ ಯಾವತ್ತೂ ಒಂದು ಕೊಂಡಿ ಅಂದರೆ ಲಿಂಕ್ ಇದ್ದೇ ಇದೆ. ಸೊ ನಾವು ರಿಮಟಾಯ್ಡ್ ಆರ್ಥರೈಟಿಸ್ ಏನಾದರೂ ಬಂದರೆ ಒಂದು ಪೇಷಂಟ್ಸ್ ಇದ್ದರೆ ನಾವು ಫಸ್ಟ್ ಕೇಳುವಂಥ ಕ್ವಶನ್ಸು ಹೌ ಇಸ್ ಯುವರ್ ಗಟ್ ಅಂತಲೇ ಕೇಳುವಂಥದ್ದು. ಸೊ ಅಲ್ಲಿಂದಲೇ ನಾವು ಟ್ರೀಟ್ ಮಾಡಬೇಕು. ಫ್ರಮ್ ವೇರ್ ಇಟ್ ಸ್ಟಾರ್ಟ್ ಅಂದರೆ ಎಲ್ಲಿ ಗಟ್ ಇಶ್ಯೂಸ್ ಎಲ್ಲಿಂದ ಶುರುವಾಯಿತು, ಸೊ ಅದ್ರ ಮೇಲೆ ಮಾತ್ರ ನಾವು ಟ್ರೀಟ್ಮೆಂಟ್ಸ್ ಮಾಡಿದ್ರೆ ಮಾತ್ರ ನಮಗೆ ನಾವು ರಿಮಟಾಯ್ಡ್ ಆರ್ಥರೈಟಿಸ್ ಅನ್ನೋ ಒಂದು ಪ್ರಾಬ್ಲಮ್ಸನ್ನು ನಮಗೆ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ. ಜನರಲಿ ಇನ್ನೊಂದು ಮೇನ್ ಡೌಟ್ ಏನಂತ ಹೇಳಿದರೆ ನೆಕ್ ಪೇಯ್ನು. ಸೊ ಅವ್ರದ್ದು ಬ್ಯಾಡ್ ಪೋಸ್ಚರ್ಸು, ಎಲ್ಲರೂ ಈಗ ನೆಕ್ ಪೇಯ್ನ್ ಇದೆ ಅಂತ ಹೇಳಿದ್ರು ಹಾಸ್ಪಿಟ್ಲಿಗೆ ಹೋದಾಗ ಅವ್ರು ಹೇಳ್ತಾರೆ ನಿಮ್ಮದು ಪೋಸ್ಚರ್ ಸರಿ ಇಲ್ಲ, ಸರಿ ಮಾಡ್ಕೊಳ್ಳಿ, ನಿಮ್ಮ ಕಂಪ್ನಿಯಲ್ಲಿ ನೀವು ವರ್ಕ್ ಮಾಡೋ ಚೇರ್ ಸರಿ ಇಲ್ಲ, ಅದು ಸರಿ ಮಾಡ್ಕೊಳ್ಳಿ ಅಂತ ಮಾತ್ರ ಹೇಳ್ತಾರೆ. ಸೊ ಖಾಲಿ ಓನ್ಲಿ ಬ್ಯಾಡ್ ಪೋಸ್ಚರ್ಸಿಂದ ಮಾತ್ರ ನೆಕ್ ಪೇಯ್ನ್ ಬರುವಂಥದ್ದು ಅಲ್ಲ, ಬೇರೆ ರೀಸನ್ಸಿಂದ ಕೂಡ ಬರುವಂಥದ್ದು? ಖಂಡಿತ ಬೇರೆ ರೀಸನ್ಸ್ ಇರುತ್ತೆ. ಬರೀ ನಾವು ಅವ್ರು ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಮಾತ್ರ ಸಿಸ್ಟಮ್ನ ನೋಡ್ತಾ ಇದ್ದೀರಾ ಅದರಿಂದ ನೆಕ್ ಪೇಯ್ನ್ ಬಂತು ಅಂತ ನಾವು ಹೇಳೋಕ್ಕಾಗಲ್ಲ. ಅವರು ದಿನನಿತ್ಯದಲ್ಲಿ ಹೇಗೆ ಕೂತ್ಕೋತಾರೋ, ಹೇಗೆ ನಡೀತಾರೋ, ಅವ್ರ ಶೋಲ್ಡರ್ಸ್ ಹೇಗೆ ಇಟ್ಕೋತಾರೋ, ಫೋನ್ ಹೇಗೆ ನೋಡ್ತಾರೆ, ಆ ಥರ ಎಲ್ಲ ಮ್ಯಾಟರ್ ಆಗಿಬಿಟ್ಟು ನೆಕ್ ಪೇಯ್ನ್ ಕಾಸ್ ಆಗ್ಬೋದು. ನಾನು ಲಂಬಾರ್ ಸ್ಪಾಂಡ್ಲೈಸಿಸ್ ಏನು ಹೇಳಿದೆ, ರಿಮಟಾಯ್ಡ್ ಆರ್ಥರೈಟಿಸ್ ಏನು ಹೇಳಿದ್ದಾರೆ, ಅದೇ ಥರ ಸರ್ವೈಕಲ್ ಸ್ಪಾಂಡ್ಲೈಸಿಸ್ ಅಂತ ಕೂಡ ಇದೆ. ಸೊ ಯೂಶಲಿ ಈಗ ಬರುವಂತಹ ಬ್ಯಾಕ್ ಪೇನ್ಸ್ ಆಗಿರಲಿ, ನೆಕ್ ಪೇನ್ ಆಗಿರಲಿ, ಸೊ ಪ್ಯಾಥಾಲಜಿಕಲ್ ಕಂಡೀಷನ್ಸಿಂದ ಬರುವಂಥದಕ್ಕಿಂತ ಕಮ್ಮಿ, ಅದಕ್ಕಿಂತ ಜಾಸ್ತಿ ಬರುವಂಥದ್ದು ಮೇನಾಗಿ ಮೆಕ್ಯಾನಿಕಲ್ ಪ್ರಾಬ್ಲಮ್ಸಿಂದ, ಪೋಸ್ಚರ್ಸಿಂದ, ಅದರ ಜೊತೆಗೆ ಇನ್ಫ್ಲಮೇಷನ್ಸ್ ಕೂಡ ಮೇನ್ ಒಂದು. ಸೊ ಬ್ರೇಕಿಯಲ್ ಫ್ಲೆಕ್ಸಸ್ಸಿಗೆ ಅದು ಪ್ರಾಬ್ಲಮ್ಸ್ ಆಗೋದು. ಸೊ ಎವ್ರಿಥಿಂಗ್ ಸ್ಟಾರ್ಟ್ ಫ್ರಮ್ ಅವರ್ ಬ್ಯಾಕ್ ಬೋನ್ಸ್ ಕಂಪ್ಲೀಟಾಗಿ. ಸೊ ಅಟ್ಲಾಸ್ ಇರ್ಬೋದು, ಆಕ್ಸಿಸ್ ಇರ್ಬೋದು, ಇಲ್ಲಾಂದರೆ ಅದು ಥೊರಾಸಿಕ್ ವರ್ಟಿಬ್ರೇಸ್ ಇರ್ಬೋದು, ಸರ್ವೈಕಲ್ ವರ್ಟಿಬ್ರೇಸ್ ಇರ್ಬೋದು. ಸೊ ಪ್ರತಿಯೊಂದು ನರ್ವ್ ಅರೇಂಜ್ಮೆಂಟ್ಸು ಇದ್ದಾಗ ಸ್ವಲ್ಪ ಚೇಂಜಸ್ ಆದಾಗ ಕೂಡ ನೆಕ್ ಪೇಯ್ನ್ ಬರುವಂಥದ್ದು. ಮತ್ತು ನೀವು ಹೇಳಿದಾಗೆ ಸೊ ಅವರ ಪೋಸ್ಚರ್ಸು, ಅದ್ರ ಜೊತೆ ಅವರ ಲೈಫ್ ಸ್ಟೈಲು, ಅವರು ಯೂಸ್ ಮಾಡೋ ರೀತಿಯಲ್ಲ ಲಾಂಗ್ ಸಿಟ್ಟಿಂಗ್ಸು, ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ಯೂಸ್ ಮಾಡುವಂಥದ್ದು. ಸೊ ಅದು ಮತ್ತು ಇನ್ನೊಂದು ರೀಸನ್ಸ್ ಏನಂತ ಹೇಳಿದರೆ ಸೊ ಸ್ಟ್ರೆಸ್ಸು ಕೂಡ. ಸೊ ಯೂಶಲಿ ಒಬ್ಬರು ಸ್ಟ್ರೆಸ್ ಇದ್ದಾರೆ ಅಂತ ನೋಡಿದ್ರೆ ಅವ್ರದ್ದು ನೆಕ್ ಸ್ಟಿಫ್ನೆಸ್ ನೋಡಿದ್ರೆ ನಾವು ಇದು ಐಡೆಂಟಿಫೈ ಮಾಡ್ಬೋದು. ಸೊ ನೆಕ್ ಯಾರ್ದೆಲ್ಲ ತುಂಬ ಸ್ವಲ್ಪ ಲೂಸ್ ಆಗಿ ಸ್ವಲ್ಪ ಚೆನ್ನಾಗಿದ್ದರೆ ಅವರು ಆ್ಯಕ್ಚುಲಿ ಸ್ಟ್ರೆಸ್ ಫ್ರೀ ಅಂತ ಅಂದ್ಕೊಳ್ತಾರೆ. ಸೊ ಸ್ಟ್ರೆಸ್ಸು ಕೂಡ ಒಂದು ಮೇನ್ ಮ್ಯಾಟರು ನೆಕ್ ಪೇಯ್ನ್ ಬರೋದಕ್ಕೆ. ಸೊ ಪಿಲ್ಲೋ ಯೂಸ್ ಮಾಡುವಂಥದ್ದು ಅಷ್ಟೇ. ಪಿಲ್ಲೋ ಎಲ್ಲರೂ ಕೂಡ ನಾರ್ಮಲ್ ಆಗಿ ಜಸ್ಟ್ ಹೆಡ್ ಮೇಲೆ ಹಾಕ್ತಾರೆ. ಸೊ ಯೂಶಲಿ ಪಿಲ್ಲೋ ಯಾವ ಥರ ಡಿಸೈನ್ ಆಗಿದೆ ಅಂತ ಹೇಳಿದರೆ ನಮ್ಮ ಅಪ್ಪರ್ ಬ್ಯಾಕನ್ನು ಸಮೇತ ನಾವು
ಪಿಲ್ಲೋ ಸಮೇತ ಇಟ್ಟಾಗ ಮಾತ್ರ ನಮಗೆ ಆ ರಿಲೀಫ್ ಆ್ಯಕ್ಚುಲಿ ಸಿಗುವಂಥದ್ದು. ಸೊ ಇದೆಲ್ಲ ಕಾರಣದಿಂದ ಕೂಡ ನೆಕ್ ಪೇನ್ ಬರುವಂಥದ್ದು. ಬಟ್ ಜನರಿಗೆ ಆಲ್ಮೋಸ್ಟ್ ಏನಂದರೆ ಒಂದು ಇದು ನಾನು ಪೋಸ್ಚರ್ ಸರಿ ಆದರೆ ಮಾತ್ರ ನನ್ನ ನೆಕ್ ಪೇನ್ ಸರಿ ಆಗುತ್ತೆ ಒಂದು ಮನೋಭಾವನೆ ಇದೆ. ಸ್ಟ್ರೆಸ್ ಕಮ್ಮಿ ಆಗಲಿಲ್ಲ ಅಂತ ಹೇಳಿದರೆ ಏನೇ ಮಾಡಿದರೂ ಪ್ರಯೋಜನ ಇರೋದಿಲ್ಲ. ಈಗ ತುಂಬ ಜನ ವೆಯ್ಟ್ ಲಾಸ್ಗೆ ನೋಡ್ತಾ ಇರೋರು ಹೇಗೆ ಅಂದರೆ, ನನಗೆ ಬರೀ ಹೊಟ್ಟೆ ಭಾಗದಲ್ಲಿ ವೆಯ್ಟ್ ಲಾಸ್ ಆದರೆ ಸಾಕು, ಬೇರೆ ಎಲ್ಲ ಸರಿಗೆ ಇದೆ ಅಂತ ತಿಳ್ಕೊತಾರೆ. ಹಾಗೆ ಮಾಡ್ಬೋದಾ? ಹಾಗೆ ನಿಜಾನಾ? ಸೊ ಮೇನಾಗಿ ಏನಂತ ಹೇಳಿದರೆ ಪೇಷಂಟ್ಸ್ ಬರ್ತಾರೆ, ನಂದು ಹೊಟ್ಟೆ ಭಾಗದಲ್ಲಿ ಮಾತ್ರ, ಇಲ್ಲಾಂದರೆ ಕತ್ತು ಭಾಗ ಹತ್ರ ಮಾತ್ರ, ಇಲ್ಲ ನನ್ನ ಫೇಸಲ್ಲಿ ಮಾತ್ರ ಸ್ವಲ್ಪ ಫ್ಯಾಟ್ ಜಾಸ್ತಿ ಇದೆ, ನಂಗೆ ಅದನ್ನು ಮಾತ್ರ ಕಮ್ಮಿ ಮಾಡ್ಕೊಳ್ಳಿ ಸಾಕು, ನಂಗೆ ಬೇರೆ ಏನು ಬೇಡ, ಇಲ್ಲ ನನ್ನ ಮುಖದಲ್ಲಿ ಸೇಮ್ ಫ್ಯಾಟ್ ಸಾಕು ನನಗೆ, ಬಟ್ ನನಗೆ ಹೊಟ್ಟೆ ಭಾಗದಲ್ಲಿ ಮಾತ್ರ ನನಗೆ ಫ್ಯಾಟ್ ಕಮ್ಮಿ ಮಾಡಬೇಕಂತ. ಸೊ ನಾವು ಫಸ್ಟ್ ಅಂಥದ್ದಿದ್ದಾಗ ನಾವು ಫ್ಯಾಟ್ ಡಿಸ್ಟ್ರಿಬ್ಯೂಷನ್ಸ್ ಹೇಗಾಗ್ತಿದೆ ಅಂತ ನೋಡ್ಕೋಬೇಕು. ಸೊ 2 ಟೈಪಲ್ಲೇ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ಸ್ ಆಗುತ್ತೆ. ಒಂದು ಸಬ್ಕ್ಯೂಟೇನಿಯಸ್ ಲೇಯರ್ಸಲ್ಲಿ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ಸ್ ಆಗುತ್ತೆ, ಮತ್ತು ಇನ್ನೊಂದು ವಿಸರಲ್ ಫ್ಯಾಟ್ಸಲ್ಲಿ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ಸ್ ಆಗಿರುತ್ತೆ. ಸೊ ಯೂಶಲಿ ಈಗ ಅಂತ ಆಲ್ಮೋಸ್ಟ್ ಏನಂತ ಹೇಳಿದರೆ ಎಲ್ಲರದು ವಿಸರಲ್ ಫ್ಯಾಟ್ಸು ಜಾಸ್ತಿ ಆಗುವಂಥ, ಅಂದರೆ ಅಬ್ಡಾಮಿನಲ್ ಫ್ಯಾಟ್ಸು ಇಲ್ಲಾಂದರೆ ಹಿಪ್ ರೇಷದಲ್ಲಿ ಜಾಸ್ತಿ ಆಗಿರುವಂಥದ್ದು ಈಗಿನ ಪ್ರೆಸೆಂಟ್ ಕಂಡೀಷನ್ಸು. ಸೊ ಅದಕ್ಕೆ ನಾವು ಖಾಲಿ ನಮಗೆ ಹಿಪ್ ಹತ್ರ ಮಾತ್ರ ನಮಗೆ ಕಮ್ಮಿ ಮಾಡಿಕೊಡ್ಬೇಕು, ಬಾಕಿದೆಲ್ಲ ಹಾಗೆ ಇರಬೇಕು ಅನ್ನೋದು ಕಾನ್ಸೆಪ್ಟ್ಸ್ ಇಲ್ಲ. ಫ್ಯಾಟ್ ಲಾಸ್ ಆಗೋದು ಸೊ ಬಾಡಿಗೆ ಅಲ್ಲಿಂದ ತೆಗಿಬೇಕು ಇಲ್ಲಿಂದ ತೆಗೋಬೇಕಂತಿಲ್ಲ, ಓವರಾಲ್ ಆಗಿ ಬಾಡಿಯಲ್ಲಿ ಫ್ಯಾಟ್ಸ್ ಎಲ್ಲಿದೆ ಅಂದರೆ ಕಂಪ್ಲೀಟಾಗಿ ಆಗುವಂಥದ್ದು. ಜನರಿಗೆ ಒಂದು ಕಾನ್ಸೆಪ್ಟ್ ಇದೆ, ನಂಗೆ ಇಲ್ಲಿದ್ದು ಮಾತ್ರ ಕೈಯಲ್ಲಿ ಸ್ವಲ್ಪ ಫ್ಯಾಟ್ಸ್ ಇದೆ ಅದು ಮಾತ್ರ ಸ್ವಲ್ಪ ತೆಗ್ದುಬಿಟ್ರೆ ಸಾಕು ನಂಗೆ ಚೆನ್ನಾಗಿರ್ತೇನೆ ಅಂತ. ಸೊ ಅಂಥ ಒಂದು ಕಾನ್ಸೆಪ್ಟ್ ಇಲ್ಲ, ತುಂಬ ಒಂದು ರಾಂಗ್ ಕಾನ್ಸೆಪ್ಟ್ಸ್ ಅದು. ಸೊ ಖಾಲಿ ಅದು ಮಾತ್ರ ಇಲ್ಲ, ಹೊಟ್ಟೆ ಭಾಗ ಮಾತ್ರ ಇದೆ ಅಲ್ಲಿದ್ದು ಮಾತ್ರ ನಂಗೆ ಫ್ಯಾಟ್ ತೆಗಿಬೇಕು, ಖಾಲಿದೆಲ್ಲ ಫ್ಯಾಟ್ಸ್ ಹಾಗೆ ಇರಲಿ ಅಂತ ಇಲ್ಲ. ಫ್ಯಾಟ್ ಲಾಸ್ ಆಗೋದಾದರೆ ಬಾಡಿಯಲ್ಲಿ ಯುನಿಲ್ಯಾಟ್ರಲಾಗಿ ಎಲ್ಲ ಕಡೆಯಿಂದನೂ ಬಾಡಿಯಿಂದ ಫ್ಯಾಟು ಯುಟಿಲೈಸ್ ಆಗ್ತಾ ಬರುತ್ತೆ ಬಾಡಿಗೆ. ಫ್ಯಾಟ್ ಈಸ್ ನಥಿಂಗ್ ಬಟ್ ಎ ಸೋರ್ಸ್ ಆಫ್ ಎನರ್ಜಿ. ಸೊ ನಾವೇನಾದರೂ ವರ್ಕ್ ಏನಾದರೂ ಮಾಡಿದಾಗ ಅದು ಎನರ್ಜಿ ನಮ್ಮ ಫ್ಯಾಟಿಂದ ಫಾರ್ಮೇಷನ್ಸ್ ಆಗಲಿಕ್ಕೆ ಶುರು ಆಗುತ್ತೆ. ಆಗ ಅದು ಹೊಟ್ಟೆದು ಮಾತ್ರ ಅಂತ ತೆಗೆಯೋದಿಲ್ಲ. ಸೊ ಎವ್ರಿ ಬಾಡಿಯಿಂದ ಎಲ್ಲ ಕಡೆ ನೋಡಿಕೊಂಡು ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ಶುರು ಮಾಡುವಂಥದ್ದು. ಸೊ ಇಲ್ಲಾಂತ ಹೇಳಿದರೆ ಈಗ ವಾಟರ್ ಲಾಸ್ ಆಗಿ ಸುಮ್ಮನೆ ಉಪವಾಸ ಥರ ಇದ್ದು ವಾಟರ್ ಲಾಸ್ ಥರ ಬಾಡಿ ಫ್ಯಾಟನ್ನು ರೆಸ್ಟ್ ಮಾಡ್ಕೊಳ್ಳೋರು ಇದ್ದಾರೆ. ಬಟ್ ಫ್ಯಾಟ್ ಅಂತ ಬಂದಾಗ ಅದು ಕಂಪ್ಲೀಟಾಗಿ ಬಾಡಿಯಿಂದ ಎಲ್ಲ ಕಡೆಯಿಂದನೂ ಅದು ಬರ್ನ್ ಆಗಲಿಕ್ಕೆ ಶುರುವಾಗುವಂಥದ್ದು. ನಮ್ಮ ಜೆನೆಟಿಕ್ಸ್ ಡಿಸೈಡ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಫಸ್ಟ್ ಎಲ್ಲಿ ಫ್ಯಾಟ್ ಡೈಜೆಸ್ಟ್ ಆಗ್ತಾ ಸ್ಟಾರ್ಟ್ ಆಗುತ್ತೆ ಇಲ್ಲ ಬ್ರೇಕ್ ಡೌನ್ ಆಗ್ತಾ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ನಮ್ಮ ಕಂಟ್ರೋಲಲ್ಲಿಲ್ಲ, ನಾವು ಬರೀ ಓವರ್ ಆಲ್ ಫ್ಯಾಟ್ ಲಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ನಮ್ಮ ಬಾಡಿ ಡಿಸೈಡ್ ಮಾಡುತ್ತೆ ಫಸ್ಟ್ ಎಲ್ಲಿಂದ ಫ್ಯಾಟ್ ಬರ್ನ್ ಆಗುತ್ತೆ. ನಾವು ಜಸ್ಟ್ ಒಂದು 5 ರಿಂದ 8 ಕ್ವಶನ್ಸ್ ಮಾತ್ರ ಫ್ರೇಮ್ ಮಾಡಿರೋದು. ಇದರಿಂದ ನಾನಾ ರೀತಿಯ ಪ್ರಾಬ್ಲಮ್ಸು ಇಲ್ಲಾಂದರೆ ಡೌಟ್ಸ್ ಪ್ರತಿಯೊಬ್ಬರಿಗೂ ಅಷ್ಟೇ, ನಾನು ಯಾವ್ದು ತೊಗೊಳ್ಬೇಕು ಯಾವ್ದು ತೊಗೊಳ್ಬಾರ್ದು ಇದ್ರ ಬಗ್ಗೆ ಜನರು ಈ ರೀತಿ ಹೇಳ್ತಾರೆ, ಅದು ಸರಿನಾ ಇಲ್ಲ ಅಂತೇಳಿ. ಕೆಲವರು ಮೂಢನಂಬಿಕೆಯಿಂದ ಹೋಗಿರ್ತಾರೆ, ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು. ಅದರಲ್ಲಿ ಕೆಲವೊಬ್ಬರಿಗೆ ಅದ್ರ ಮೇಲೆ ವಿಶ್ವಾಸ ಇರುತ್ತೆ, ಕೆಲವರಿಗೆ ಅದರದ್ದು ಸೈನ್ಸ್ ನೋಡಿ. ಏನೇ ಒಂದು ಕಾನ್ಸೆಪ್ಟ್ಸ್ ಇದ್ರೂ ಕೂಡ ಅದ್ರ ಹಿಂದ್ಗಡೆ ಒಂದು ಸೈನ್ಸ್ ಅಂತ ಹಿಂದ್ಗಡೆ ಒಂದು ವಿಜ್ಞಾನ ಅಂತೇಳಿ ಇದ್ದೇ ಇರುತ್ತೆ. ಸೊ ಕೆಲವರಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ, ಕೆಲವರು ಅದನ್ನು ಸೊ ಯಾರೋ ಹೇಳಿದ್ರು ಅಂತೇಳಿ ಅದನ್ನು ಫಾಲೋ ಮಾಡೋರಿದ್ದಾರೆ. ಬಟ್ ಅಂಥ ಸುಮಾರು ಡೌಟ್ಸ್ ಇದ್ದರೆ ನಿಮಗೂ ಕೂಡ ಇದ್ದರೆ ಸೊ ಕಮೆಂಟ್ಸಲ್ಲಿ ನೀವು ಡೌಟ್ಸ್ ಹಾಕಿ. ಸೊ ನಾವು ಅದ್ರ ಮೇಲೆ ನಾವು ಡಿಸ್ಕಷನ್ಸ್ ಮಾಡಿಕೊಂಡು ನಾವು ನಿಮಗೆ ಆನ್ಸರ್ಸನ್ನು ನಾವೇ ನಿಮಗೆ ರೆಡಿ ಮಾಡಿಕೊಡ್ತೇವೆ.